ಲೂಕನ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನ. ಜನಸಮೂಹವು ದೇವರ ವಾಕ್ಯವನ್ನು ಕೇಳುತ್ತಾ ಒತ್ತಾಗಿ ಬಂದು ಆತನ ಮೇಲೆ ಬೀಳುತ್ತಿರುವಾಗ, ಯೇಸುಕ್ರಿಸ್ತನು ಈ ಭೂಮಿಯ ಮೇಲೆ 30 ವರ್ಷಗಳವರೆಗೂ ತನ್ನ ತಾಯಿಯನ್ನು ಪೋಷಿಸುತ್ತಾ ತನ್ನ ಜವಾಬ್ದಾರಿಕೆಯನ್ನು ನಿರ್ವಹಿಸುತ್ತಿರುವ ಸಮಯದಲ್ಲಿ ದೇವರು ಯೇಸುಕ್ರಿಸ್ತನಿಗೆ ಕೇವಲ 3.5 ವರ್ಷ, ಎಷ್ಟು ವರ್ಷ? ಕೇವಲ 3.5 ವರ್ಷಗಳು ಮಾತ್ರವೇ ಸೇವೆ ಮಾಡುವ ಅವಕಾಶ ಕೊಡ್ತಾರೆ. ಈ 3.5 ವರ್ಷದಲ್ಲಿ ಯೇಸುಕ್ರಿಸ್ತನು ಮಾಡಿರುವಂತಹ ಪ್ರಧಾನವಾದ ಸೇವೆ ಯಾವುದೆಂದರೆ ಸುವಾರ್ತೆಯನ್ನು ಪ್ರಕಟಿಸುವಂಥದ್ದು. ಆ ದಿನ ನಡೆದದ್ದೇನೆಂದರೆ, ಯೇಸುಕ್ರಿಸ್ತನು ಸುವಾರ್ತೆ ಪ್ರಕಟಿಸುತ್ತಿರುವ ಸಮಯದಲ್ಲಿ ಆತನು ಮಾಡ್ತಿರುವ ಸೇವೆಗೆ ಆಟಂಕ ಎದುರಾಯಿತು. ಆತನು ಮಾಡ್ತಿರುವ ಪರಿಚರ್ಯಕ್ಕೆ ಆಟಂಕ ಎದುರಾಯಿತು. ಯಾವುದು ಆ ಆಟಂಕವೆಂದರೆ, ಅನೇಕ ಸಾವಿರಾರು ಜನರು ಬಂದು ಯೇಸುವಿನ ವಾಕ್ಯ ಕೇಳ್ತಾ ಇದ್ರು. ಆದರೆ ಫ್ರಂಟಲ್ಲಿ ಯಾರೆಲ್ಲ ಕೂತಿದ್ರೋ ಅವರು ಯೇಸುಕ್ರಿಸ್ತನ ಮೇಲೆ ಬಂದು ಬೀಳ್ತಾ ಇದ್ರು. ಯೇಸುಕ್ರಿಸ್ತನ ಮೇಲೆ ಬೀಳ್ತಾ ಇದ್ರು. ಆತನು ವಾಕ್ಯವನ್ನು ಬೋಧಿಸುತ್ತಾ ಇದ್ರೆ ಮೇಲೆ ಬೀಳ್ತಾ ಇದ್ರೆ ಎಷ್ಟು ಸಿಟ್ಟು ಬರುತ್ತೆ ಅಲ್ಲವೇ? ಯಾಕೆ ಆಟಂಕ ಪಡಿಸುತ್ತಾರೆ ಗೊತ್ತಾ? ಆತನಿಗೆ ಟಚ್ ಮಾಡಬೇಕು. ಏನ್ ಮಾಡಬೇಕು? ಟಚ್ ಮಾಡಬೇಕು. ಟಚ್ ಮಾಡಬೇಕು. ಯಾಕೆ ಯೇಸುಕ್ರಿಸ್ತನಿಗೆ ಟಚ್ ಮಾಡಲು ಬಯಸಿದ್ರು ಗೊತ್ತಾ? ಆತನಿಗೆ ಮುಟ್ಟಿದ್ರೆ ಸಾಕು, ಸ್ವಸ್ಥತೆ ಹೊಂದುತ್ತೇವೆ ಅಂದುಕೊಂಡ್ರು. ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿರುವ ಪ್ರಧಾನ ಕಾರಣ ಯಾವುದೆಂದರೆ, ಮನುಷ್ಯರನ್ನು ಸ್ವಸ್ಥಪಡಿಸುವುದಕ್ಕಾಗಿ ಅಲ್ಲ. ಆತನು ಸ್ವಸ್ಥಪಡಿಸಬಲ್ಲನು, ಆರ್ಥಿಕವಾಗಿ ಬಲಪಡಿಸಬಲ್ಲನು, ನಿಮ್ಮ ಕುಟುಂಬ ಕಟ್ಟಬಲ್ಲನು, ನಿಮ್ಮ ಕೊರತೆಯನ್ನು ಒದಗಿಸಬಲ್ಲನು, ನಿಮ್ಮ ಪ್ರತಿ ಅವಶ್ಯಕತೆ ತೀರಿಸಬಲ್ಲನು. ಆದರೆ ಇವೆಲ್ಲವುಗಳಿಗಿಂತಲೂ ಶ್ರೇಷ್ಠವಾದದ್ದು, ನಶಿಸಿ ನರಕಕ್ಕೆ ಹೋಗುತ್ತಿರುವಂತಹ ನಿಮ್ಮ ಆತ್ಮವನ್ನು ರಕ್ಷಿಸಿ ಪರಲೋಕಕ್ಕೆ ಸೇರಿಸಬಲ್ಲನು. ಅದೇ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರಲು ಪ್ರಧಾನ ಕಾರಣ ಆಗಿದೆ. ಆತನು ಸುವಾರ್ತೆಯನ್ನು ಪ್ರಕಟಿಸುತ್ತಿರುವಾಗ ಅನೇಕ ಜನರು ಯೇಸುಕ್ರಿಸ್ತನು ಮಾಡುತ್ತಿರುವ ಸೇವೆಗೆ ಆಟಂಕಪಡಿಸುತ್ತಾರೆ. ಗೆರಾಸೀನ ಸೀಮೆಯಲ್ಲಿ ದೆವ್ವ ಹಿಡಿದವನನ್ನು ಯೇಸುಕ್ರಿಸ್ತನು ಹೋಗಿ ಬಿಡುಗಡೆ ಮಾಡಿದರೆ, ಹಂದಿಗಳನ್ನು ಮೇಯಿಸಿಕೊಂಡು ಬದುಕುವಂಥವರ ಹೊಟ್ಟೆ ಮೇಲೆ ಮಣ್ಣು ಹಾಕಲಾಗ್ತದೋ ಎಂದು ಯೋಚಿಸಿ ಅವರೇನ್ ಮಾಡ್ತಾರೆ? ಬರಬೇಡ, ನಮ್ಮೂರೊಳಗೆ ಬರಬೇಡ, ನೀನು ಬೇಡ, ನೀನು ಬೇಡ ಎಂದು ಹೇಳಿ ಯೇಸುಕ್ರಿಸ್ತನಿಗೆ ಪಾಪ ಅಲ್ಲಿಂದ ಓಡಿಸಿ ಬಿಡುತ್ತಾರೆ. ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತಹ ಆ ಹಂದಿ ಮೇಯಿಸುವಂಥವರು ಏನ್ ಮಾಡುತ್ತಾರೆ ಗೊತ್ತಾ? ಯೇಸುಕ್ರಿಸ್ತನು ಬರುವುದರಿಂದ ಅವರ ಹೊಟ್ಟೆ ಮೇಲೆ ಮಣ್ಣು ಹಾಕತ್ತೆ ಅಂದ್ಕೊಳ್ತಾರೆ. ಅಯ್ಯೋ, ಜೀವಿತಗಳು ಬದಲಾಗ್ತಿವೆ ಅಲ್ಲವೇ? ಬದುಕುಗಳು ಬದಲಾಗುತ್ತಾ ಇವೆ ಅಲ್ಲವೇ ಯೇಸುಕ್ರಿಸ್ತನು ಬಂದಿದ್ದಕ್ಕೆ? ಬದುಕುಗಳೆಲ್ಲ ಬದಲಾಗಬೇಕಾದದ್ದು ಹೊಟ್ಟೆ ತುಂಬಲ್ಪಟ್ರೆ ಸಾಕು ಎಂದು ಆಶಿಸಿದವರು ಏನ್ ಮಾಡಿದ್ರು ಗೊತ್ತಾ? ಯೇಸುವನ್ನು ಗೆರಾಸೀಮೆಯಿಂದ ಕಳಿಸಿಕೊಡುತ್ತಾರೆ. ನೀನು ನಮಗೆ ಬೇಡ, ಇಲ್ಲಿ ಸುವಾರ್ತೆಯನ್ನು ಪ್ರಕಟಿಸಬೇಡ ಎಂದು ಹೇಳಿ ಕಳಿಸಿಕೊಡ್ತಾರೆ. ಈ ದಿನ ನಾವು ಕೂಡ ಕಲ್ವರಿ ಟೆಂಪಲ್ ಅನ್ನು ಎಲ್ಲೇ ಆಗ್ಲಿ ಹೋಗಿ ಪ್ರಾರಂಭಿಸೋಣ ಅಂದಾಗ ಎಷ್ಟೋ ಆಟಂಕಗಳು ಎದುರಾಗ್ತವೆ. ಆ ಕಾಲದಲ್ಲಿ ಯೇಸುಕ್ರಿಸ್ತನು ಸೇವೆ ಮಾಡ್ತಿರುವಾಗ ತನ್ನ ಹತ್ತಿರದಲ್ಲಿದ್ದಂಥವರೇ, ತನ್ನ ವಾಕ್ಯ ಕೇಳಲು ಬಂದಂಥವರೇ ಆಟಂಕ ಪಡಿಸಿದ್ರು, ಅಭ್ಯಂತರ ಪಡಿಸಿದ್ರು. ಹಾಗಂತ ಯೇಸುಕ್ರಿಸ್ತನು ಸೇವೆ ನಿಲ್ಲಿಸಿದ್ರು ಅಂತೀರಾ? ಯೇಸುಕ್ರಿಸ್ತನು ಪರಿಚರ್ಯ ನಿಲ್ಲಿಸಿದ್ರು ಅಂತೀರಾ? ನಿಲ್ಲಿಸಲಿಲ್ಲ. ಹಾಗೆಯೇ ಯಾವ ರೀತಿಯಾಗಿ ಯೇಸುಕ್ರಿಸ್ತನು ಆಟಂಕ ಪಡಿಸಲ್ಪಟ್ರು, ಅಭ್ಯಂತರ ಪಡಿಸಲ್ಪಟ್ರು, ನೀನು ನಮಗೆ ಬೇಡ, ನಮ್ಮ ಪ್ರಾಂತ್ಯಕ್ಕೆ ಬರಬೇಡ, ಇಲ್ಲಿ ವಾಕ್ಯ ಪ್ರಕಟಿಸಬೇಡ ಎಂದು ಹೀಗೆ ಎಷ್ಟೇ ಆಟಂಕ ಪಡಿಸಿದ್ರೂ ಕೂಡ ಯೇಸುಕ್ರಿಸ್ತನು ತಾನು ಮಾಡುವ ಸೇವೆ ನಿಲ್ಲಿಸಲಿಲ್ಲ. ಆ ಸೇವೆ ಮುಂದುವರಿಸುತ್ತಾರೆ, ಕೊನೆಗಾಣಿಸುತ್ತಾರೆ. ಆ ಯೇಸುವನ್ನೇ ಹಿಂಬಾಲಿಸುವ ನಾನು ಕೂಡ, ನಾವೆಲ್ಲರೂ ಕೂಡ ಸೇವೆ ನಿಲ್ಲಿಸುವ ಅವಕಾಶ ಇಲ್ಲವೇ ಇಲ್ಲ. ಆಟಂಕ ಎಷ್ಟೇ ಇದ್ರೂ, ಅಭ್ಯಂತರ ಎಷ್ಟೇ ಇದ್ರೂ, ಸೈತಾನನ ಶೋಧನೆಗಳು ಎಷ್ಟೇ ಎದುರಾದ್ರೂ, ದೇವರು ನಮಗೆ ಕೊಟ್ಟ ಸೇವೆಯನ್ನು, ಸಭಾ ಸೇವೆಯನ್ನು, ಸಭೆ ಸ್ಥಾಪನೆಯ ಸೇವೆಯನ್ನು ಖಚಿತವಾಗಿಯೂ ಮುಂದುವರಿಸುತ್ತೇವೆ. ದೇವರು ನಮಗೆ ಕೊಟ್ಟ ಸೇವೆಯನ್ನು ಕೊನೆಗಾಣಿಸುತ್ತೇವೆ. ಅದೇ ದೇವರು ನಮಗೆ ಕೊಟ್ಟ ಜವಾಬ್ದಾರಿಕೆಯಾಗಿದೆ. ಆ ದಿನ ಯೇಸುಕ್ರಿಸ್ತನ ಸೇವೆಯನ್ನು ಆಟಂಕಪಡಿಸಿದಾಗ ಆತನು ನಿಲ್ಲಿಸಲಿಲ್ಲ. ಪ್ರಿಯರೇ, ಏನ್ ಮಾಡುತ್ತಾರೆ ಗೊತ್ತಾ? ಪಕ್ಕದಲ್ಲಿಯೇ ಕೆಲವೊಂದು ದೋಣಿಗಳಿದ್ರೆ ಆ ದೋಣಿಯೊಳಗೆ ಸೀಮೋನ್ ಪೇತ್ರನ ದೋಣಿ ಒಂದಾಗಿತ್ತು. ಯಾರ ದೋಣಿ? ಸೀಮೋನ್ ಪೇತ್ರ ಎನ್ನುವವನ ದೋಣಿ. ಅದನ್ನು ನೋಡಿ ಯೇಸು ಏನು ಹೇಳ್ತಾರೆ ನೋಡೋಣ ಬನ್ನಿ. 2ನೇ ವಚನ. ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದ ಜನರಿಗೆ ಉಪದೇಶ ಮಾಡಿದನು. ಆಟಂಕ ಬಂದಿತ್ತು, ಅಭ್ಯಂತರ ಬಂದಿತ್ತು, ಸೇವೆಯನ್ನೇ ನಿಲ್ಲಿಸಿಬಿಟ್ರು. ವಾಕ್ಯ ಪ್ರಕಟಿಸಲು ಬಿಡುತ್ತಾ ಇಲ್ಲ, ಆಟಂಕ ಪಡಿಸುತ್ತಾ ಇದ್ರು. ಹಾಗಂತ ಸೇವೆಯನ್ನು ನಿಲ್ಲಿಸಲಿಲ್ಲ. ಯೇಸು ಮತ್ತೊಂದು ಮಾರ್ಗವನ್ನು ಆರಿಸಿಕೊಳ್ತಾರೆ. ಯಾವುದು ಆ ಮತ್ತೊಂದು ಮಾರ್ಗ? ಸಮುದ್ರದ ದಡದಲ್ಲಿ ಕೂತ್ಕೊಂಡು ವಾಕ್ಯ ಸಾರುತ್ತಿದ್ದಾರೆ. ಜನರು ಒತ್ತಾಗಿ ಬಂದು ಮೇಲೆ ಬಿದ್ದು ಆಟಂಕ ಪಡಿಸುತ್ತಿದ್ದಾರೆ. ಇನ್ನು ಲಾಭವಿಲ್ಲ ಅಂದುಕೊಂಡು ಸಮುದ್ರದಲ್ಲಿರುವಂತಹ ಒಂದು ದೋಣಿಯಲ್ಲಿ ಕೂತ್ಕೊಂಡ್ರು. ದೋಣಿಯೊಳಗೆ ಕೂತ್ಕೊಂಡು ಏನ್ ಮಾಡಿದ್ರು? ವಾಕ್ಯವನ್ನೂ ಸಾರಿದ್ರು.
ಸಹೋದರರೇ, ಸಹೋದರಿಯರೇ, ಕೇಳಿರಿ. ಜೀವಿತ ಅಂದ ಕೂಡಲೇ ಆಟಂಕಗಳು ಬರ್ತವೆ. ನಿಮ್ಮ ಮನೆಯಲ್ಲಾಗಿರ್ಬಹುದು, ನಿಮ್ಮ ಉದ್ಯೋಗದಲ್ಲಾಗಿರ್ಬಹುದು, ನೀವು ಮಾಡುವ ವ್ಯಾಪಾರದಲ್ಲಾಗಿರ್ಬಹುದು, ಆಟಂಕಗಳು ಬರ್ತವೆ. ನಿಮ್ಮ ಗಂಡನಿಂದ, ಹೆಂಡತಿಯಿಂದ, ಮಕ್ಕಳಿಂದ ಆಟಂಕಗಳು ಬರ್ತವೆ. ಬಂಧುಗಳಿಂದಲೂ ಕೂಡ ಆಟಂಕ ಬರ್ತವೆ. ಜೊತೆ ಉದ್ಯೋಗಸ್ಥರಿಂದ, ಜೊತೆ ಕಾಂಪಿಟೇಟರ್ಸ್ಗಳಿಂದ ಆಟಂಕಗಳು ಬರ್ತವೆ. ಆಟಂಕಗಳು ಬರ್ತಿವೆ ಅಂದುಕೊಂಡು ನೀವು ಬೇಸರಗೊಂಡು ಮನೆಯಲ್ಲೇ ಕೂತ್ಕೊಂಡ್ರೆ ಕೆಲ್ಸಗಳೇ ಹೇಗಾಗ್ತವೆ? ಉದ್ಯೋಗ ಯಾರ್ ಮಾಡ್ತಾರೆ? ಆಟಂಕ ಬಂದರೂ, ಅಭ್ಯಂತರ ಬಂದರೂ, ಅವಮಾನ ಎದುರಾದರೂ, ಎಷ್ಟೇ ಅಪನಿಂದನೆ ಎದುರಾದರೂ ಅವುಗಳನ್ನು ಎದುರಿಸುತ್ತಾ ಮುಂದೆ ಸಾಗುವಂಥವನೇ ನಿಜವಾದಂತಹ ಜಯಶಾಲಿಯಾಗಿದ್ದಾನೆ. ನೀವು ಸೋತು ಹೋಗುವವರಾಗಿರಬಾರ್ದು, ನೀವು ನಿಂತು ಹೋಗುವವರಾಗಿರಬಾರ್ದು. ಈ ದಿನ ಯಾವ ಕೆಲಸ ನೀವು ಮಾಡ್ತಿದ್ದೀರೋ, ಮಾಡಬೇಕೆಂದು ಪ್ರಾರಂಭಿಸಿದೀರೋ ಅದನ್ನು ನೀವು ಮಧ್ಯದಲ್ಲಿಯೇ ನಿಲ್ಲಿಸಬಾರದು. ಅದನ್ನು ಮುಂದುವರಿಸಿರಿ. ಬ್ರದರ್, ಬಹಳ ಆಟಂಕಗಳಿವೆ, ಬಹಳ ಅಭ್ಯಂತರಗಳಿವೆ, ಅದನ್ನು ಮುಂದುವರಿಸುವುದು ಕಷ್ಟವಾಗಿದೆ ಅನ್ನುತ್ತಾ ಇದ್ದೀರಾ? ನನ್ನ ಕರ್ತನಾದ ಯೇಸು ನಿಮ್ಮ ಸಂಗಡ ಇರೋದಾದ್ರೆ ನೀವು ಮುಂದೆ ವರಿಸಬಲ್ಲಿರಿ. ಆ ದಿನ ದೇವರು ಯೇಸು ಕ್ರಿಸ್ತನ ಸಂಗಡ ಇದ್ದದ್ದರಿಂದ ಆಟಂಕಗಳ ಮಧ್ಯದಲ್ಲಿ, ಅಭ್ಯಂತರಗಳ ಮಧ್ಯದಲ್ಲಿ ಆತನು ಸೇವೆಯನ್ನು ಮುಂದುವರಿಸುತ್ತಾನೆ, ಕಡೆಗಾಣಿಸುತ್ತಾರೆ. ಯೇಸು ಕ್ರಿಸ್ತನು ಹೊಂದಿರುವ ಪರಮತಂದೆಯಾದ ಯೆಹೋವ ದೇವರು ನಮ್ಮ ಸಂಗಡ ಇದ್ದಾರೆ. ಹಾಗಾಗಿ ನೀವು ನಿಲ್ಲಿಸುವ ಅವಶ್ಯಕತೆಯಲ್ಲಿ ಆತನ ಸಹಾಯ ಪಡೆದುಕೊಳ್ಳ್ರಿ. ಈಗ ಗಮನ ಕೊಟ್ಟು ಕೇಳಿರಿ. ಯೇಸು ದೋಣಿ ಹತ್ತುತ್ತಾರೆ. ಯಾರ ದೋಣಿ ಹತ್ತುತ್ತಾರೆ? ಯಾರ ದೋಣಿ? ಸೀಮೋನ್ ಪೇತ್ರನ ದೋಣಿ ಹತ್ತುತ್ತಾರಂತೆ. ಆಗ ಸೀಮೋನ್ ಪೇತ್ರನು ಇತರ ಬೆಸ್ತರರು ಏನ್ಮಾಡ್ತಿದ್ದಾರೆ? ತಮ್ಮ ಬಲೆಗಳನ್ನು ತೊಳೆದುಕೊಳ್ಳುತ್ತಿದ್ದಾರಂತೆ. ಇಲ್ಲಿ ಒಂದು ವಿಷಯ ಜಾಗ್ರತೆಯಿಂದ ಕೇಳ್ರಿ. ಸೀಮೋನ್ ಪೇತ್ರನು ತನ್ನೊಂದಿಗಿರುವಂತಹ ಮೀನುಗಾರರು ಬಲೆಗಳನ್ನು ತೊಳೆದುಕೊಳ್ಳುತ್ತಿದ್ದಾರೆ. ಯಾಕೆಂದರೆ ಅವರು ಮೀನು ಹಿಡಿಯುವವರಾಗಿರೋದ್ರಿಂದ, ಮೀನು ಹಿಡಿದಿರುವುದರಿಂದ ಆ ಬಲೆಯೊಳಗೆ ಸಿಕ್ಕಾಕೊಂಡಿರುವ ಕಸವನ್ನೆಲ್ಲ ಕ್ಲೀನ್ ಮಾಡಿಕೊಳ್ತಿದ್ರು. ಅಷ್ಟೇ ಅಲ್ಲವೇ? ಆದರೆ ನೀವು ಜಾಗ್ರತೆಯಿಂದ ಓದುವುದಾದ್ರೆ 5ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನಗಳಲ್ಲಿ ಯೇಸು ಒಬ್ಬರ ದೋಣಿಯಲ್ಲಿ ಕೂತ್ಕೊಳ್ತಾರೆ. ಆ ದೋಣಿ ಯಾರ ದೋಣಿ? ಸೀಮೋನ್ ಪೇತ್ರ ಎನ್ನುವವನ ದೋಣಿ. ಪೇತ್ರನ ದೋಣಿಯಲ್ಲಿ ಯೇಸು ಕೂತಿರುವಾಗ ಪೇತ್ರ ಏನ್ಮಾಡ್ತಿದ್ದಾನೆ? ತನ್ನ ಬಲೆಗಳನ್ನು ತೊಳೆದುಕೊಳ್ಳುತ್ತಾ ಇದ್ದನು. ಅಂದ್ರೆ ಯಾವ ಕೆಲಸ ಮಾಡ್ತಾ ಇದ್ದನು? ಮೀನುಗಳನ್ನು ಹಿಡಿಯುವವನಾಗಿದ್ದನು. ಈಗ ನನ್ನ ಪ್ರಶ್ನೆ, ಆಗ ಯೇಸು ಕ್ರಿಸ್ತನು ಪೇತ್ರನಿಗೆ ತನ್ನ ಸೇವೆಗೆ ಕರೆದಿದ್ರು ಅಂತೀರಾ ಅಥವಾ ಇಲ್ಲ ಅಂತೀರಾ? ಏನಂತೀರಿ? ಹೇಳ್ತೇನೆ ಕೇಳ್ರಿ. ಈಗಾಗ್ಲೇ ಕರೆದಿದ್ರು. ಹಾಗಾದ್ರೆ ಯೇಸು ಕ್ರಿಸ್ತನು ಪೇತ್ರನನ್ನು, ಅಂದ್ರೆ ಸೀಮೋನ್ ಪೇತ್ರನನ್ನು, ಯಾಕೋಬನನ್ನು, ಯೋಹಾನನನ್ನು ಸೇವೆ ಮಾಡುವುದಕ್ಕಾಗಿ ಅವರನ್ನು ಕರೆದಿದ್ದೇ ಆದರೆ ಮತ್ಯಾಕೆ ಅವರು ಮೀನು ಹಿಡಿಯುತ್ತಿದ್ದಾರೆ? ಯಾಕೆ ಮೀನನ್ನು ಹಿಡಿಯುತ್ತಿದ್ದಾರೆಂದರೆ ಆಗಲೇ ಯೇಸು ಕ್ರಿಸ್ತನು ಅವರನ್ನು ಕರೆಯಲಿರಲಿಲ್ಲ. ಅದಕ್ಕಾಗಿಯೇ ಆಗ ಯೇಸು ಅವರನ್ನು ಇನ್ನೂ ಕರೆಯಲಾರದೆ ಇದ್ದದ್ದಕ್ಕಾಗಿ ಅವರು ಮೀನು ಹಿಡಿಯುವವರಾಗಿರೋದ್ರಿಂದ ಮೀನನ್ನು ಹಿಡಿಯುತ್ತಿದ್ದಾರೆ. ಆ ನಂತರ ಯೇಸು ಅವರನ್ನು ಕರೆಯುತ್ತಾರೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಆದರೆ ಅದು ಕರೆಕ್ಟ್ ಅಲ್ಲ. ವಾಸ್ತವದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನು ಪೇತ್ರನಿಗೆ, ಯಾಕೋಬನಿಗೆ, ಯೋಹಾನನಿಗೆ ಮೀನು ಹಿಡಿಯುತ್ತಿರುವ ಸಮಯದಲ್ಲಿಯೇ ಅವರನ್ನು ಕರೆಯುತ್ತಾರೆ. ಅದರ ಕ್ಲಾರಿಫಿಕೇಶನ್ ಕೊಡ್ತೇನೆ ಬನ್ನಿ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನ. ಯೇಸು ಅವರಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಆತನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಜೆಬೆದಾಯನ ಮಗನಾದ ಯಾಕೋಬನನ್ನೂ ಅವನ ತಮ್ಮನಾದ ಯೋಹಾನನನ್ನೂ ಕಂಡನು. ಇವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿಮಾಡುತ್ತಿದ್ದರು. ಕೂಡಲೇ ಇವರನ್ನೂ ಕರೆದನು. ಅವರು ತಮ್ಮ ತಂದೆಯಾದ ಜೆಬೆದಾಯನನ್ನು ಕೂಲಿ ಆಳುಗಳ ಸಂಗಡ ದೋಣಿಯಲ್ಲಿ ಬಿಟ್ಟು ಆತನ ಹಿಂದೆ ಹೋದರು. 16ನೇ ವಚನ. ಆತನು ಗಲಿಲಾಯ ಸಮುದ್ರದ ಬಳಿಯಲ್ಲಿ ಹೋಗುತ್ತಿರುವಾಗ ಸೀಮೋನನು, ಸೀಮೋನನ ತಮ್ಮನಾದ ಆಂದ್ರಿಯನೂ ಸಮುದ್ರದಲ್ಲಿ ಬಲೆ ಬೀಸುವುದನ್ನು ಕಂಡನು. ಸೀಮೋನನನ್ನು, ಆಂದ್ರಿಯನನ್ನು ಸಮುದ್ರದಲ್ಲಿ ಬಲೆ ಎಸೆಯುವುದನ್ನು ಕಂಡನು. ಅವರು ಬೆಸ್ತರು. ಯೇಸು ಅವರಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಅಂದಾಗ ಅವರು ಏನ್ ಮಾಡುತ್ತಾರೆ? ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವಿನ ಹಿಂದೆ ಹೋದರು. ಸೀಮೋನ್ ಪೇತ್ರನು ಬಿಟ್ಟುಬಿಡ್ತಾನೆ ಬಲೆಗಳನ್ನು, ಆಂದ್ರಿಯ ಬಿಟ್ಟುಬಿಡ್ತಾನೆ ಬಲೆಗಳನ್ನು, ಯಾಕೋಬ, ಯೋಹಾನರು ಬಿಟ್ಟುಬಿಡ್ತಾರೆ ಬಲೆಗಳನ್ನು. ತಮ್ಮ ವ್ಯಾಪಾರವನ್ನೆಲ್ಲ ಬಿಟ್ಟು ಯೇಸು ಕ್ರಿಸ್ತನ ಹಿಂದೆ ಹೋಗುತ್ತಾರೆ. ಓಕೆ, ಈಗ ಯೇಸು ಅವರನ್ನು ಕರೆದಿದ್ರೋ ಇಲ್ಲವೋ? ಕರೆದಿದ್ರು. ಅವರು ಬಲೆಗಳನ್ನು, ವ್ಯಾಪಾರವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ್ರೋ ಇಲ್ಲವೋ? ಹಿಂಬಾಲಿಸಿದ್ರು. ಹಾಗೆ ಯೇಸುವನ್ನು ಹಿಂಬಾಲಿಸುತ್ತಾ ಸೇವೆ ಮಾಡುತ್ತಾ ಇರುವ ನಂತರ ಈಗ ನೀವು ಜಾಗ್ರತೆಯಿಂದ ಮಾರ್ಕ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ ಏನ್ ಹೇಳುತ್ತೆ ನೋಡೋಣ ಬನ್ನಿ. ಆಮೇಲೆ ಅವರು ಸಭಾಮಂದಿರದಿಂದ ಹೊರಟು ಯಾಕೋಬ, ಯೋಹಾನರ ಸಂಗಡ ಸೀಮೋನ ಆಂದ್ರೆಯರ ಮನೆಗೆ ಬಂದರು. ಸೀಮೋನ ಅಂದ್ರೆ ಯಾರು? ಪೇತ್ರನು. ಸೀಮೋನನ ಅತ್ತೆ ಜ್ವರ ಬಂದು ಮಲಗಿರಲಾಗಿ ತಕ್ಷಣವೇ ಅವರು ಆಕೆಯ ಸಂಗತಿ ಯೇಸುವಿಗೆ ತಿಳಿಸಿದರು. ಆತನು ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು ಆಕೆಯನ್ನು ಎಬ್ಬಿಸಿದನು. ಕೂಡಲೇ ಜ್ವರವು ಆಕೆಯನ್ನು ಬಿಟ್ಟು ಹೋದದರಿಂದ ಆಕೆಯು ಅವರಿಗೆ ಉಪಚಾರ ಮಾಡಿದಳು. ಜಾಗ್ರತೆಯಿಂದ ಕೇಳ್ರಿ. ಮೊದಲು ಪೇತ್ರನನ್ನು,
ಆಂದ್ರೆನನ್ನು ಯೇಸು ಕರೆಯುತ್ತಾರೆ, ಅವರು ಬರ್ತಾರೆ. ಆನಂತರ ಯಾಕೋಬನನ್ನು, ಯೋಹಾನನನ್ನು ಯೇಸು ಕರೆಯುತ್ತಾರೆ, ಅವರಿಬ್ರೂ ಬರ್ತಾರೆ. ಈ 4 ಜನ ಯಾರು ಹೇಳ್ರಿ? ಮೀನು ಹಿಡಿಯುವವರು. ಮೀನು ಹಿಡಿಯುವಂತಹ ಇವರು ಬಲೆಗಳನ್ನು ಬಿಟ್ಟು ಬಿಡ್ತಾರೆ, ವ್ಯಾಪಾರ ಬಿಟ್ಟು ಬಿಡ್ತಾರೆ. ಆನಂತರ ಯೇಸು ಕ್ರಿಸ್ತನ ಹಿಂದೆ ಹೋಗುತ್ತಾರೆ. ಹಾಗೆ ಯೇಸುವನ್ನು ಹಿಂಬಾಲಿಸಿದ ಕೆಲವು ಕಾಲದ ನಂತರ ಸೀಮೋನ್ ಪೇತ್ರನ ಅತ್ತೆಗೆ ಜ್ವರ ಬಂದಿತ್ತು. ಆ ಜ್ವರವನ್ನು ಯೇಸು ಕ್ರಿಸ್ತನು ಏನ್ ಮಾಡಿದ್ರು? ವಾಸಿ ಮಾಡ್ತಾರೆ. ಈಗ ಲೂಕನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಹೋಗೋಣ ಬನ್ನಿ. ಇಷ್ಟ ಅರ್ಥ ಆಯ್ತಾ ನಿಮಗೆ? ಫಸ್ಟ್ ಏನೋ ಯೇಸು ಕರೆಯುತ್ತಾರೆ, ಅವರೇನೋ ಬಲೆ ಬಿಟ್ಟು ಬರುತ್ತಾರೆ, ವ್ಯಾಪಾರವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸುತ್ತಾರೆ. ಈಗ ಲೂಕ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಏನಿದೆ ಎಂದು ನೋಡೋಣ ಬನ್ನಿ. ಪೇತ್ರನ ಅತ್ತೆಯನ್ನು ಯೇಸು ಕ್ರಿಸ್ತನು ವಾಸಿ ಮಾಡ್ತಾರೆ. 5ನೇ ಅಧ್ಯಾಯಕ್ಕೆ ಬರೋಷ್ಟೊತ್ತಿಗೆ ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಂದ್ರೆ 5ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಯೇಸು ವಾಕ್ಯ ಸಾರುತ್ತಿರುವಾಗ ಜನರು ಬಂದು ಆತನ ಮೇಲೆ ಬೀಳುತ್ತಿರುವಾಗ ಆತನ ಸೇವೆ ಆಟಂಕಪಡಿಸಲಾಯಿತು. ಆತನ ಸೇವೆ ಆಟಂಕಪಡಿಸಲ್ಪಟ್ಟಾಗ ನಡೆದದ್ದೇನು? ಆತನು ಗೆನೆಜರೇತ್ ಕೆರೆಯ ಅಂಚಿನಲ್ಲಿ ನಿಂತು ಆ ಕೆರೆಯ ದಡದಲ್ಲಿರುವ 2 ದೋಣಿಗಳನ್ನು ನೋಡಿದನು. ಬೆಸ್ತರು ಆ ದೋಣಿಗಳಿಂದ ಕೆಳಗಿಳಿದು ತಮ್ಮ ಬಲೆಗಳನ್ನು ತೊಳೆದುಕೊಳ್ಳುತ್ತಿದ್ದರು. ಆತನು ಆ ದೋಣಿಗಳಲ್ಲಿ ಸೀಮೋನ್ ಪೇತ್ರನ ದೋಣಿಯನ್ನು ಹತ್ತಿದನು. ಮೀನುಗಾರರು ಅಂದ್ರೆ ಯಾರು ಪ್ರಿಯರೇ? ಪೇತ್ರನು, ಆಂದ್ರೆಯ, ಯೋಹಾನ, ಯಾಕೋಬ. ಏನ್ ಮಾಡ್ತಿದ್ದಾರೆ ಇವರು? ಹಲೋ, ಮೀನು ಹಿಡಿಯುತ್ತಿದ್ದಾರೆ. ಇದೇನು? ಪೇತ್ರ, ಆಂದ್ರೆಯ, ಯಾಕೋಬ, ಯೋಹಾನ ಮೀನು ಹಿಡಿಯುತ್ತಿರುವಾಗ ಯೇಸು ಕರೆದ್ರೆ ಮೀನು ಹಿಡಿಯುವ ವ್ಯಾಪಾರ ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ್ರೋ ಇಲ್ಲವೋ? ಹಿಂಬಾಲಿಸಿದ್ರು. ಆನಂತರ ಸ್ವಲ್ಪ ಕಾಲವಾದ ಮೇಲೆ ಪೇತ್ರನ ಅತ್ತೆಗೆ ಜ್ವರ ಬಂದಾಗ ಯೇಸು ವಾಸಿ ಮಾಡಿದ್ರೋ ಅಥವಾ ವಾಸಿ ಮಾಡಿಲ್ಲವೋ? ವಾಸಿ ಮಾಡಿದ್ರು. ಮತ್ತೆ ಲೂಕನ ಸುವಾರ್ತೆ 4ನೇ ಅಧ್ಯಾಯ 38ನೇ ವಚನದಲ್ಲಿ ಯೇಸು ಪೇತ್ರನ ಅತ್ತೆಗೆ ವಾಸಿ ಮಾಡಿರುವಂತೆ ನೋಡ್ತೇವೆ. ಮತ್ತೆ 5ನೇ ಅಧ್ಯಾಯಕ್ಕೆ ಬರೋಷ್ಟೊತ್ತಿಗೆ ಪೇತ್ರ, ಆಂದ್ರೆಯ, ಯಾಕೋಬ, ಯೋಹಾನ ಇವರೆಲ್ಲ ಏನ್ ಮಾಡ್ತಿದ್ದಾರೆ? ಮೀನು ಹಿಡಿಯುತ್ತಿದ್ದಾರೆ. ಅಂದ್ರೆ ಏನಾಯ್ತು? ಬಿಟ್ಟು ಬಿಟ್ರು ಪ್ರಿಯರೇ. ಯೇಸುವಿನ ಸೇವೆಯನ್ನು ಅವರು ಬಿಟ್ಟು ಬಿಟ್ರು. ಏನಾಯ್ತೋ ಗೊತ್ತಿಲ್ಲ. ಸ್ವಲ್ಪ ಕಾಲ ಯೇಸುವನ್ನು ಚೆನ್ನಾಗೇ ಹಿಂಬಾಲಿಸುತ್ತಾನೆ ಪೇತ್ರನು, ಸ್ವಲ್ಪ ಕಾಲ ಚೆನ್ನಾಗೇ ಹಿಂಬಾಲಿಸುತ್ತಾನೆ ಯೋಹಾನನು, ಸ್ವಲ್ಪ ಕಾಲ ಚೆನ್ನಾಗಿಯೇ ಹಿಂಬಾಲಿಸುತ್ತಾನೆ ಯಾಕೋಬನು. ಮಧ್ಯದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಯೇಸುವನ್ನು ಒಬ್ಬಂಟಿಗರನ್ನಾಗಿ ಮಾಡ್ತಾರೆ. ಯೇಸುವನ್ನು ಬಿಟ್ಟು ಬಿಟ್ಟು ಎಲ್ಲರೂ ತಮ್ಮ ದಾರಿಯಲ್ಲಿ ತಾವು ಹೋಗಿ ಮತ್ತೆ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಘೋರ ನೋಡಿ. ಯೇಸು ಅವರನ್ನು ಕರೆಯುತ್ತಾರೆ, ನನ್ನನ್ನು ಹಿಂಬಾಲಿಸಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡ್ತೇನೆ, ನನ್ನೊಂದಿಗೆ ಸೇವೆ ಮಾಡಿರಿ ಎಂದು ಹೇಳಿ ಯೇಸು ಕರೆದಾಗ ಪೇತ್ರನು ಬರ್ತಾನೆ, ಆಂದ್ರೆಯ ಬರ್ತಾನೆ, ಯೋಹಾನ ಬರ್ತಾನೆ, ಯಾಕೋಬ ಬರ್ತಾನೆ. ಬಲೆಗಳನ್ನು ಬಿಟ್ಟು ಬಿಡ್ತಾರೆ, ವ್ಯಾಪಾರ ಬೇಡ ಅಂದುಕೊಳ್ತಾರೆ, ನೀವೇ ಬೇಕು ಅನ್ನುತ್ತಾರೆ. ಯೇಸುವನೊಂದಿಗೆ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಸ್ವಲ್ಪ ಕಾಲ ಆದ ನಂತರ ಏನಾಯ್ತೋ ಗೊತ್ತಿಲ್ಲ, ಏನಾಯ್ತೆಂದು ಗೊತ್ತಿಲ್ಲ, ಪೇತ್ರನು ಮೆಲ್ಲೆಗೆ ಯೇಸುವನ್ನು ಬಿಟ್ಟು ಮೀನು ಹಿಡಿಯುವುದಕ್ಕಾಗಿ ಹೋಗುತ್ತಾನೆ. ಅದನ್ನು ನೋಡಿ ಆಂದ್ರೆಯನು ಕೂಡ, ನಾನು ಕೂಡ ನಿನ್ನೊಂದಿಗೆ ಬರ್ತೇನಣ ಎಂದು ಹೇಳಿ ಮೀನು ಹಿಡಿಯುವುದಕ್ಕಾಗಿ ಹೋಗ್ತಾರೆ. ಆ ನಂತರ ಯಾಕೋಬ, ಯೋಹಾನರು ಕೂಡ ನಾವು ಹೋದ್ರೆ ಬೆಟರ್ ಆಗಿರುತ್ತೇನೋ ಅಂದ್ಕೊಂಡು ಅವರೂ ಹೋಗ್ತಾರೆ. ಯೇಸುವನ್ನು ಒಬ್ಬಂಟಿಗರನ್ನಾಗಿ ಮಾಡಿಬಿಡ್ತಾರೆ. ಮತ್ತೆ ಯೇಸು ಕರೆದಿರುವ ಕರೆ ಏನಾಯ್ತು? ಈ ದಿನ ನಮ್ಮ ಮಧ್ಯ ಅಂಥವರಿಲ್ಲವೋ? ಒಮ್ಮೆ ನೀವು ಬಹಳ ಆತ್ಮಿಕನಾಗಿದ್ರಿ, ಬಹಳ ಆತ್ಮಿಕಳಾಗಿದ್ರಿ, ಬಹಳ ಪ್ರಾರ್ಥನೆ ಮಾಡ್ತಾ ಇದ್ರಿ, ಬಹಳ ಪರಿಶುದ್ಧರಾಗಿ ಜೀವಿಸಿದ್ರಿ, ದೇವರಿಗಾಗಿ ವೈರಾಗ್ಯದಿಂದ ಜೀವಿಸಿದ್ರಿ, ಸೇವೆಯಲ್ಲಿ ಪಾಲ್ಗೊಂಡಿದ್ದೀರಿ, ಸಂಡೇ ಸ್ಕೂಲ್ ತೆಗೆದುಕೊಂಡಿದ್ದೀರಿ, ವರ್ಷಿಪ್ನಲ್ಲಿ ಪಾಲ್ಗೊಂಡಿದ್ದೀರಿ, ಸಂಪೂರ್ಣ ಸೇವೆಯಲ್ಲಿ ಪಾಲ್ಗೊಂಡಿದ್ದೀರಿ. ಈ ದಿನ ಏನಾಯ್ತು? ಹಿಂದಕ್ಕೆ ಹೋಗಿದ್ದೀರೋ ಅಥವಾ ಹಿಂದಕ್ಕೆ ನಿಮ್ಮನ್ನು ಸೆಳೆದಿದೆಯೋ? ಯಾವುದೋ ಒಂದು ಈ ಲೋಕದಲ್ಲಿರುವುದನ್ನು ನಿಮ್ಮನ್ನು ಹಿಂದಕ್ಕೆ ಸೆಳೆದಿದೆ. ಏನ್ ಮಾಡ್ತಿದ್ದೀರಿ? ದೇವರನ್ನು ಬಿಟ್ಟು ಬಿಟ್ಟಿದ್ದೀರಿ. ಒಂದು ವೇಳೆ ದೇವರನ್ನು ಬಿಟ್ಟು ಬಿಡದಿದ್ರೂ ಕೂಡ ಸೇವೆಯನ್ನು ಬಿಟ್ಟು ಬಿಟ್ಟಿದ್ದೀರಿ, ಸಾಕ್ಷಿಯನ್ನು ಪಣವಾಗಿಟ್ಟಿದ್ದೀರಿ. ಮತ್ತೆ ನಿಮ್ಮ ಹಳೆಯ ಜೀವಿತವನ್ನು, ಹೊಲಸಾದ ಜೀವಿತವನ್ನು ಪ್ರಾರಂಭಿಸಿದ್ದೀರಿ. ಪೇತ್ರ, ಆಂದ್ರೆಯ, ಯೋಹಾನ, ಯಾಕೋಬ ಇವರು ಮತ್ತೆ ಹಳೆ ಜೀವಿತವನ್ನು, ಹಳೆ ವ್ಯಾಪಾರವನ್ನು ಪ್ರಾರಂಭಿಸಿದ್ರು. ಆದರೂ ಅದೇನೋ ಯೇಸು ತನ್ನ ಮನಸ್ಸು ಮಾತ್ರ ಅವರ ಮೇಲಿಂದ ತೆಗೆಯಲಿಲ್ಲ ಪ್ರಿಯರೇ. ಹೇಗಾದರೂ ಮಾಡಿ ಮತ್ತೆ ಪೇತ್ರನನ್ನು, ಆಂದ್ರೆಯನನ್ನು, ಯೋಹಾನನನ್ನು, ಯಾಕೋಬನನ್ನು ಇವರೆಲ್ಲರನ್ನು ಮತ್ತೆ ನಾನು ಸೇವೆಯಲ್ಲಿ ಉಪಯೋಗಿಸಬೇಕು, ಮತ್ತೆ ಅವರು ನನ್ನ ಬಳಿಗೆ ತಿರುಗಿ ಬರಬೇಕು ಎಂದು ಬಹಳಷ್ಟು ಕಾಲದಿಂದ ಯೇಸು ಎದುರು ನೋಡುತ್ತಾ ಇದ್ರು. ಆ ದಿನ ಯೇಸು ಒಬ್ಬಂಟಿಗನಾಗಿ ದಡದ ಹತ್ತಿರ ಸೇವೆ ಮಾಡುತ್ತಿರುವಾಗ ಇವರು ಬಲೆಗಳನ್ನು ಶುಭ್ರಪಡಿಸಿಕೊಳ್ಳುತ್ತಾ ದಡದ ಹತ್ತಿರ ಕೂತುಕೊಂಡಾಗ, ಯೇಸುವಿನ ಸೇವೆಯಲ್ಲಿ ಆಟಂಕ ಎದುರಾದಾಗ ಯೇಸು ಪೇತ್ರನ ಕಡೆಗೆ ನೋಡಿ ಹೇಳ್ತಾರೆ, ಪೇತ್ರನೇ, ನಿನ್ನ ದೋಣಿಯೊಳಗೆ ನನ್ನನ್ನು ಕೂತ್ಕೊಳ್ಳಲು ಬಿಡುವಿಯಾ? ನಿನ್ನ ದೋಣಿಯನ್ನು ಸ್ವಲ್ಪೊತ್ತು ಬಳಸಲು ಬಯಸುತ್ತಿದ್ದೇನೆ, ಬಳಸಲು ಬಿಡುವಿಯಾ? ಅಯ್ಯೋ, ಅದರಲ್ಲೇನಿದೆ ಸ್ವಾಮಿ, ಬಾ ಕೂತ್ಕೋ ಎಂದು ಹೇಳಿದಾಗ ಯೇಸುಕ್ರಿಸ್ತನು ಪೇತ್ರನ ದೋಣಿಯಲ್ಲಿ ಕೂತ್ಕೊಳ್ತಾರೆ. ಚೆನ್ನಾಗಿ ಬೋಧಿಸುತ್ತಾರೆ, ವಾಕ್ಯವನ್ನು ಸಾರುತ್ತಾ ಇದ್ದಾರೆ, ದೇವರ ರಾಜ್ಯದ ಕುರಿತು ಹೇಳ್ತಿದ್ದಾರೆ. ಹಾಗೆ ಹೇಳ್ತಿರುವಾಗ ಪಕ್ಕದಲ್ಲಿಯೇ ಇರುವ
ಯೇಸುವನ್ನು ನೋಡಿ ಪೇತ್ರ ಅಂದುಕೊಳ್ತಾನೆ, ನಿನಗೇನ್ ಕಡಿಮೆ ಯೇಸುವೆ? ದೇವರ ಕುರಿತು ಹೇಳ್ತೀರಿ, ವಾಕ್ಯ ಸಾರ್ತೀರಿ, ದೇವರ ರಾಜ್ಯದ ಕುರಿತು ಹೇಳ್ತೀರಿ, ಜನರನ್ನು ದೇವರ ಕಡೆಗೆ ತಿರುಗಿಸುವ ಪ್ರಯತ್ನ ಮಾಡ್ತೀರಿ. ನಮ್ಮ ಕಷ್ಟ ನಿಮಗೇನು ಗೊತ್ತು? ನಮ್ಮ ಬಾಧೆಗಳು ನಿಮಗೇನು ಗೊತ್ತು? ರಾತ್ರಿ ಇಡೀ ನಾವು ಪ್ರಯಾಸಪಟ್ಟಿದ್ದೇವೆ. ಒಂದು ಮೀನು ಸಿಗಲಿಲ್ಲ. ಮೀನು ಸಿಗುವಾಗಲೇ, ಅವುಗಳನ್ನು ಮಾರುವಾಗಲೇ ನಮ್ಮ ಕುಟುಂಬಗಳು ಪೋಷಿಸಲ್ಪಡ್ತವೆ, ನಮ್ಮ ಮಕ್ಕಳು ಪೋಷಿಸಲ್ಪಡ್ತಾರೆ. ರಾತ್ರಿ ಇಡೀ ಪ್ರಯಾಸಪಟ್ಟಿದ್ದೇವೆ, ಒಂದು ಮೀನು ಸಿಗಲಿಲ್ಲ. ನಿಮಗೇನು ಗೊತ್ತು ನಮ್ಮ ಕಷ್ಟ? ನಿಮಗೇನು ಗೊತ್ತು ನಮ್ಮ ಹಸಿವೆ? ನಿಮಗೇನು ಗೊತ್ತು ನಮ್ಮ ಬಾಧೆ? ನಿಮಗೇನು ಗೊತ್ತು ನಮ್ಮ ಆರ್ಥಿಕ ಸಮಸ್ಯೆಗಳು? ನಿಮಗೇನು ಗೊತ್ತು ನಮ್ಮ ಕುಟುಂಬದಲ್ಲಿರುವ ಪರಿಸ್ಥಿತಿಗಳು? ಎಂದು ಅಂದುಕೊಳ್ಳುತ್ತಾ ಪೇತ್ರನು ದೂರದಲ್ಲಿ ಕೂತುಕೊಂಡು ತನ್ನ ಬಲೆಗಳನ್ನು ತೊಳೆದುಕೊಳ್ಳುತ್ತಾ ಯೇಸುವಿನ ಕಡೆಗೆ ನೋಡುತ್ತಾ, ನಿಮಗೇನು ಗೊತ್ತು ದೇವ್ರೆ ನಮ್ಮ ಕಷ್ಟ? ರಾತ್ರಿಯೆಲ್ಲ ಪ್ರಯಾಸಪಟ್ಟೆವು, ಮಾಡಬೇಕಾದದೆಲ್ಲ ಮಾಡಿದೆವು. ಎಷ್ಟು ಪ್ರಯಾಸ ಪಡಬೇಕಿತ್ತೋ ಅಷ್ಟು ಪ್ರಯಾಸ ಪಟ್ಟಿದ್ದೇವೆ, ಎಷ್ಟು ಕಷ್ಟಪಡಬೇಕಿತ್ತೋ ಅಷ್ಟು ಕಷ್ಟಪಟ್ಟಿದ್ದೇವೆ. ಆದರೆ ಒಂದು ಮೀನು ಕೂಡ ಸಿಗಲಿಲ್ಲ. ಬಲೆಗಳೆಲ್ಲ ಖಾಲಿಯಾಗಿವೆ, ಮೀನುಗಳು ನಮಗೆ ಸಿಗಲಿಲ್ಲ. ದೋಣಿ ಖಾಲಿ ಇವೆ, ನಮ್ಮ ಹೊಟ್ಟೆಗಳು ಖಾಲಿ ಇವೆ. ಮನೆಯಲ್ಲಿರುವ ಹೆಂಡತಿ ಮಕ್ಕಳ ಹೊಟ್ಟೆಗಳು ಖಾಲಿ ಇವೆ, ಹಸುವಿನಿಂದ ಬಳಲುತ್ತಿದ್ದಾರೆ. ನಿನಗೇನು ಗೊತ್ತು ದೇವರೇ? ಅಂದುಕೊಳ್ತಾ ಬಹುಶಃ ಪೇತ್ರನು ಅಲ್ಲಿ ಕೂತಿರ್ತಾನೆ, ಯೋಹಾನನು, ಯಾಕೋಬನು, ಆಂದ್ರೆಯ ಅಲ್ಲೇ ಕೂತ್ಕೊಂಡು ಬಲೆಗಳಲ್ಲಿ ಸಿಕ್ಕಾಕೊಂಡಿರುವ ಕಸವನ್ನೆಲ್ಲ ಕ್ಲೀನ್ ಮಾಡುತ್ತಾ ಕೂತ್ಕೊಂಡಿರ್ತಾರೆ. ಆಗ ಯೇಸುಕ್ರಿಸ್ತನು ತಾನು ವಾಕ್ಯೋಪದೇಶ ಮುಗಿಸಿದ ತಕ್ಷಣವೇ ಪೇತ್ರನಿಗೆ ನೋಡಿ ಹೇಳ್ತಾರೆ, ಪೇತ್ರನೇ ಬಾ. ಎಲ್ಲಿಗೆ ದೇವರೇ? ಮೀನು ಹಿಡಿಯೋಣ ಬಾ. ಏನ್ ಹಿಡಿಯೋಣ? ಮೀನು ಹಿಡಿಯೋಣ ಬಾ. ಸ್ವಾಮಿ, ರಾತ್ರಿಯೆಲ್ಲ ಪ್ರಯಾಸಪಟ್ಟಿದ್ದೇವೆ, ರಾತ್ರಿಯೆಲ್ಲ ಪ್ರಯಾಸಪಟ್ಟಿದ್ದೇವೆ ದೇವರೇ. ಒಂದೇ ಒಂದು ಮೀನು ಕೂಡ ಸಿಗಲಿಲ್ಲ, ನಮಗೆ ದೊರಕಲಿಲ್ಲ. ಬಲೆಗಳು ಖಾಲಿ ಇವೆ, ದೋಣಿಗಳು ಖಾಲಿ ಇವೆ, ನಮ್ಮ ಹೊಟ್ಟೆಗಳು ಖಾಲಿ ಇವೆ. ಮನೆಯಲ್ಲಿರುವ ಹೆಂಡತಿ ಮಕ್ಕಳು ಕೂಡ ಹಸಿವೆಯಿಂದ ಬಳಲುತ್ತಿದ್ದಾರೆ. ನಾವು ಮಾಡಬೇಕಾದದೆಲ್ಲ ಮಾಡಿದ್ದೇವೆ, ಪ್ರತಿಫಲ ಮಾತ್ರ ನೋಡ್ಲಿಕ್ಕಾಗ್ತಾ ಇಲ್ಲ. ಈ ದಿನ ನಮ್ಮ ಮಧ್ಯ ಅಂಥವ್ರು ಯಾರಾದರೂ ಇದ್ದೀರಾ? ನಾವು ಮಾಡಬೇಕಾದದೆಲ್ಲ ಮಾಡಿದ್ದೇವೆ. ಉದ್ಯೋಗ ಪ್ರಯತ್ನಕ್ಕಾಗಿ ಚಪ್ಪಲಿ ಕಡಿಯುವಷ್ಟು ತಿರುಗಾಡಿ ಪ್ರಯತ್ನಿಸಿದ್ದೇವೆ, ಮಗಳ ಮದುವೆಗಾಗಿ ಪ್ರಯತ್ನಿಸಿದ್ದೇವೆ, ಎಷ್ಟೋ ಜನರ ಬಾಗಲು ತಟ್ಟಿದೆವು, ಎಷ್ಟೋ ಜನರಿಗೆ ವಿಷಯ ತಿಳಿಸಿದೆವು, ಎಷ್ಟೋ ಪ್ರಯತ್ನ ಮಾಡಿದೆವು. ಸಾಲ ತೀರಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ಬ್ಯಾಂಕ್ಗಳ ಸುತ್ತಲೂ ತಿರುಗಾಡಿದೆವು, ಎಷ್ಟೋ ಚೀಟಿ ಕಟ್ಟುವ ಪ್ರಯತ್ನ ಮಾಡಿದೆವು. ಆರೋಗ್ಯದ ವಿಷಯದಲ್ಲಿ ಎಷ್ಟೋ ಹಾಸ್ಪಿಟಲ್ಗೆ ಹೋದೆವು, ಎಷ್ಟೋ ಔಷಧಿ ಬಳಸಿದೆವು. ಆಯುರ್ವೇದ ಅಂದ್ರೆ ಆಯುರ್ವೇದ, ನಾಟಿ ಔಷಧ ಅಂದ್ರೆ ಆಯ್ತು ಅಂದೆವು, ಹೋಮಿಯೋಪತಿ ಅಂದ್ರೆ ಹೋಮಿಯೋಪತಿ, ಅಲೋಪತಿ ಅಂದ್ರೆ ಅಲೋಪತಿ, ಹೀಗೆ ಎಲ್ಲವನ್ನು ಪ್ರಯತ್ನಿಸಿದೆವು. ಆದರೆ ನಮ್ಮ ಜೀವಿತದಲ್ಲಿ ಮಾತ್ರ ಪ್ರತಿಫಲ ದೊರಕಲಿಲ್ಲ ಎಂಬುದಾಗಿ ಈ ದಿನ ನಮ್ಮಲ್ಲಿ ಯಾರಾದರೂ ಅಂದುಕೊಳ್ತಿದ್ದೀರಾ? ಹಾಗಾದರೆ ಜಾಗ್ರತೆಯಿಂದ ಕೇಳ್ರಿ. ಆ ದಿನ ಪೇತ್ರ, ಆಂದ್ರೇಯ, ಯೋಹಾನ, ಯಾಕೋಬ ಇವರ ಪರಿಸ್ಥಿತಿ ಎಕ್ಸಾಕ್ಟ್ ಆಗಿ ಇದೇ ಪರಿಸ್ಥಿತಿ ಇತ್ತು. ಎಲ್ಲವನ್ನು ಪ್ರಯತ್ನಿಸಿದೆವು, ಯಾವ ಪ್ರಯತ್ನವೂ ಸಫಲವಾಗಲಿಲ್ಲ. ನಿರಾಶೆ, ನಿರುತ್ಸಾಹ ಆವರಿಸಿಕೊಂಡಿತ್ತು. ಅಂತಹ ಸಮಯದಲ್ಲಿ ಯೇಸು ಪೇತ್ರನಿಗೆ ನೋಡುತ್ತಾ, ಬಾ ಮೀನು ಹಿಡಿಯೋಣ ಅಂದಾಗ ಪೇತ್ರನು ಹೇಳುತ್ತಾನೆ, ರಾತ್ರಿಯೆಲ್ಲ ಪ್ರಯಾಸಪಟ್ಟಿದ್ದೇವೆ ಅನ್ನುತ್ತಾನೆ. ಎರಡನೇದು, ಮೀನುಗಳನ್ನು ರಾತ್ರಿ ಹಿಡಿಯುತ್ತಾರೆ ಹೊರತು ಹಗಲು ಯಾರೂ ಹಿಡಿಯುವುದಿಲ್ಲ. ರಾತ್ರಿ ಬಲೆ ಎಸೆಯುವಾಗ ಸೂರ್ಯನ ಕಾಂತಿ ಇಲ್ಲದಕ್ಕಾಗಿ, ಕತ್ತಲೆಯಲ್ಲಿ ಬಲೆ ಎಸೆದಿದ್ದಕ್ಕಾಗಿ ಮೀನುಗಳು ಈಸಿಯಾಗಿ ಬಲೆಗೆ ಸಿಕ್ಕಾಕೊಳ್ತವೆ. ಆದರೆ ಸೂರ್ಯನು ಉದಯಿಸಿದ ನಂತರ ಬಲೆ ಎಸೆದಾಗ ಸೂರ್ಯಕಾಂತಿಗೆ ಬಲೆ ಕಾಣಿಸಿಕೊಳ್ಳುವುದರಿಂದ ಮೀನುಗಳು ಬಲೆಯೊಳಗೆ ಬರುವ ಅವಕಾಶ ಇರಲ್ಲ. ಸ್ವಾಮಿ, ರಾತ್ರಿಯೆಲ್ಲ ಪ್ರಯಾಸಪಟ್ಟಿದ್ದೇವೆ, ಹಗಲು ಪ್ರಯಾಸಪಡುವಂಥದ್ದು ಅಷ್ಟು ಸುಲಭವಲ್ಲ. ಪೇತ್ರನೇ ಬಾ, ಮೀನು ಹಿಡಿಯೋಣ. ಆಯ್ತು ಸ್ವಾಮಿ, ನೀವು ಹೇಳಿರುವುದರಿಂದ ನೀವು ಹೇಳಿದ ಪ್ರಕಾರವೇ ಮಾಡುತ್ತೇನೆ ಅಂದಾಗ ಬಾ ಅಂದಾಗ ಯೇಸು ಆ ದೋಣಿಯೊಳಗಡೆ ಕೂತ್ಕೊಳ್ತಾರೆ. ಆ ದೋಣಿ ಸಮುದ್ರದೊಳಗೆ ತೆಗೆದುಕೊಂಡೊಯ್ತಾರೆ. ಬಲೆ ಎಸೆಯುತ್ತಾನೆ ಪ್ರಿಯರೇ ಪೇತ್ರನು. ಎಳೆಯಲಿಕ್ಕಾಗುತ್ತಾ ಇಲ್ಲ. ಪೇತ್ರನೇ ಏನಾಯ್ತು? ಬರ್ತಾ ಇಲ್ಲ ಸ್ವಾಮಿ. ಬಲವಾಗಿ ಎಳೆಯುವ ಪ್ರಯತ್ನ ಮಾಡ್ತಾನೆ, ಎಳೆಯಲಿಕ್ಕಾಗ್ತಾ ಇಲ್ಲ. ಏನಾಯ್ತು ಪೇತ್ರನೇ? ಅಯ್ಯೋ ಏನಾಯ್ತೋ ಗೊತ್ತಿಲ್ಲ, ಬಲೆ ಎಳೆಯಲಿಕ್ಕಾಗ್ತಾ ಇಲ್ಲ ಸ್ವಾಮಿ. ಮತ್ತೊಬ್ಬರ ಸಹಾಯ ತೆಗೆದುಕೋ, ನೀನು ಬಾ, ಯೋಹಾನ ನೀನು ಕೂಡ ಬಾ ಎಂದು ಹೀಗೆ ಎಲ್ಲರೂ ಹಿಡಿದು ಎಳೆಯುವಾಗ ಆ ಬಲೆಗಳು ಕದಲುತ್ತಾ ಇದ್ದುವು. ಕಾರಣವೇನೆಂದರೆ ಬಲೆ ತುಂಬಾ ರಾಶಿ ರಾಶಿಯಾಗಿ ಮೀನು ಸಿಕ್ಕಿದುವು. ಹಡಗುಗಳು ತುಂಬಿದುವು, ದೋಣಿಗಳು ತುಂಬಿದುವು. ಇನ್ನು ದೋಣಿಗಳು ತುಂಬುತ್ತಾ ಇರುವಾಗ ಅವರು ದಡದಲ್ಲಿದ್ದವರಿಗೆ ಸನ್ನೆ ಮಾಡಿ ಕರೆಯುತ್ತಾರೆ, ಬನ್ನಿರಯ್ಯ, ಬನ್ನಿರಿ ಅಂದಾಗ ಅವರೆಲ್ಲರೂ ದೋಣಿ ತೆಗೆದುಕೊಂಡು ಬರ್ತಾರೆ.
ಅವರ ದೋಣಿಗಳೆಲ್ಲ ತುಂಬಿ ಹೋದವು. ಪೇತ್ರನು ಯೇಸುಕ್ರಿಸ್ತನನ್ನು ನೋಡಿ ಆ ದೋಣಿಯಲ್ಲಿಯೇ ಮೊಳಕಾಲು ಉರಿದವನಾಗಿ, ಸ್ವಾಮಿ, ನಾನು ಪಾಪಾತ್ಮನು ಅನ್ನುತ್ತಾನೆ. ನನ್ನ ಪ್ರಶ್ನೆ, ಏನಾಗಿತ್ತು ಪೇತ್ರನು ಮಾಡಿರುವ ಪಾಪ? ಹೇಳ್ರಿ, ಪೇತ್ರನು ಮಾಡಿರುವ ಪಾಪ ಏನಾಗಿತ್ತು? ಪ್ರಭುವೇ, ಸೇವೆ ಮಾಡಲು ನನ್ನನ್ನು ಕರೆದಿದ್ದೀರಿ, ನಿಮ್ಮನ್ನು ಸೇವಿಸುವುದಕ್ಕಾಗಿ ನನ್ನನ್ನು ಕರೆದಿದ್ದೀರಿ. ನಿಮ್ಮೊಂದಿಗೆ ಸೇವೆ ಮಾಡಬೇಕಾದ, ಅದ್ಭುತನಾದ ಸೇವಕನಾಗಿರಬೇಕಾದ ನಾನು ನಿಮ್ಮನ್ನು ಬಿಟ್ಟು ಮತ್ತೆ ಹಳೆಯ ಜೀವಿತವನ್ನು ಪ್ರಾರಂಭಿಸಿದೆನು, ಹಳೆ ವ್ಯಾಪಾರವನ್ನು ಪ್ರಾರಂಭಿಸಿದೆನು. ದುಡ್ಡು ಸಂಪಾದಿಸಬೇಕೆಂದು ಈ ದೊಡ್ಡ ಸೇವೆಯನ್ನು ಅಲಕ್ಷ್ಯ ಮಾಡಿದೆನು. ಪ್ರಭುವೇ, ನನ್ನನ್ನು ಕ್ಷಮಿಸಯ್ಯ, ನಾನು ಪಾಪಾತ್ಮನು. ಅಂದಾಗ ಯೇಸು ಹೇಳ್ತಾರೆ, ಬಾ, ನೀನು ಮೀನು ಹಿಡಿಯಬೇಕೆಂದು ಪ್ರಯತ್ನ ಮಾಡ್ತಿದ್ದೀ, ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವಂತಹ ಬೆಸ್ತರನಾಗಿ ಮಾಡುತ್ತೇನೆ. ಆ ದಿನ ನಡೆದದೇನು? ಪೇತ್ರ, ಯೋಹಾನನು, ಯಾಕೋಬ, ಅಂದ್ರಿಯ ಯೇಸುವನ್ನು ಬಿಟ್ಟುಬಿಟ್ರು. ಪ್ರಿಯರೇ, ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಯೇಸುವನ್ನು ಬಿಟ್ಟುಬಿಟ್ಟಂಥವರು, ಆತ್ಮೀಕತೆಯನ್ನು ಬಿಟ್ಟುಬಿಟ್ಟಂಥವರು, ಪ್ರಾರ್ಥನೆ ಜೀವಿತವನ್ನು ಬಿಟ್ಟುಬಿಟ್ಟಂಥವರು, ಸಭೆಯನ್ನು ಬಿಟ್ಟುಬಿಟ್ಟಂಥವ್ರು ಯಾರಾದರೂ ಇದ್ದೀರಾ? ಬೇರೆ ಯಾವುದೋ ನಿಮ್ಮನ್ನು ಆಕರ್ಷಿಸಿತು, ಲೋಕದಲ್ಲಿ ಯಾವುದೋ ಒಂದು ನಿಮ್ಮನ್ನು ಆಕರ್ಷಿಸಿತು, ದುಡ್ಡು ಆಕರ್ಷಿಸಿತು, ಹುಡುಗರ ಹುಚ್ಚು, ಹುಡುಗಿಯರ ಹುಚ್ಚು ನಿಮ್ಮನ್ನು ಆಕರ್ಷಿಸಿದೆಯೇನೋ. ಲೋಕಾಶಕ್ಕೆ ಒಳಗಾಗಿ ನೀವು ಲೋಕರಕ್ಷಕನಾದ ಯೇಸುಕ್ರಿಸ್ತನನ್ನೇ ಬಿಟ್ಟುಬಿಟ್ಟಿದ್ದೀರೇನೋ. ಏನನ್ನು ಸಾಧಿಸಿದ್ರಿ? ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ದೇವರನ್ನು ಬಿಟ್ಟು, ದೇವರ ಸನ್ನಿಧಿಯನ್ನು ಬಿಟ್ಟು, ಆತ್ಮೀಕತೆಯನ್ನು ಬಿಟ್ಟು, ಪರಿಶುದ್ಧತೆಯನ್ನು ಪಣವಾಗಿ ಇಟ್ಟು, ದೇವರು ಕೊಟ್ಟ ರಕ್ಷಣೆ ಆನಂದವನ್ನು ಬಿಟ್ಟು ನೀವು ಲೋಕದೊಳಗೆ ಬೆರೆತುಕೊಂಡು, ಕೊನೆಗೆ ಸೇವೆಯನ್ನು ಬಿಟ್ಟು ಏನೋ ಸಾಧಿಸಬೇಕೆಂದು ಪ್ರಯತ್ನಿಸಿದ್ದೀರಿ. ಇದನ್ನ ಕೇಳ್ತಿದ್ದೇನೆ, ಏನ್ ಸಾಧಿಸಿದ್ದೀರಿ? ಸುಖವನ್ನು ಸಾಧಿಸಿದ್ರೋ, ಸೌಖ್ಯವನ್ನು ಸಾಧಿಸಿದ್ರೋ, ಸಂತೋಷವನ್ನು ಸಾಧಿಸಿದ್ರೋ, ಸಮಾಧಾನವನ್ನು ಸಾಧಿಸಿದ್ರೋ, ಸಂಪಾದನೆಯನ್ನು ಸಾಧಿಸಿದಿರೋ? ಏನು ನೀವು ಸಾಧಿಸಿರೋದು? ಇದನ್ನ ಯಾವುದೇ ಗತಿ ಸ್ಥಿತಿ ಇಲ್ಲದ ಪರಿಸ್ಥಿತಿಯಲ್ಲಿದ್ದೀರಿ. ಎಷ್ಟೇ ಕಷ್ಟಪಡ್ತಿದ್ರು, ಎಷ್ಟೇ ಪ್ರಯಾಸ ಪಡ್ತಿದ್ರು, ಏನೇ ಮಾಡಿದ್ರು ಕುಟುಂಬವನ್ನು ಪೋಷಿಸಿಕೊಳ್ಳಲಿಕ್ಕಾಗ್ತಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳಲಿಕ್ಕಾಗ್ತಿಲ್ಲ, ಮಕ್ಕಳಿಗೆ ಕನಿಷ್ಠ ಸ್ಕೂಲ್ ಫೀಸ್ ಕಟ್ಟಲಿಕ್ಕಾಗುತ್ತಾ ಇಲ್ಲ. ಕಾರಣ ಗೊತ್ತಾ? ಬಿಟ್ಟಿದ್ದೀರಿ. ನಿಮ್ಮ ಜೀವಕ್ಕೂ ಜೀವಿತಕ್ಕೂ ಆಧಾರವಾಗಿರುವಂತಹ ಕರ್ತನಾದ ಯೇಸುವನ್ನು ಬಿಟ್ಟುಬಿಟ್ಟಿದ್ದೀರಿ. ಆತನ ಸನ್ನಿಧಿಯನ್ನು ಬಿಟ್ಟುಬಿಟ್ಟಿದ್ದೀರಿ. ಆತನು ನಿಮಗೆ ಕೊಟ್ಟ ಸೇವೆಯನ್ನು, ಕೊಟ್ಟ ಸಾಕ್ಷಿಯನ್ನು ಪಣವಾಗಿಟ್ಟು ಬೇರೆ ಕಡೆ ಓಡಿ ಹೋಗ್ತಿದ್ದೀರಿ. ಪಾಪಿಷ್ಟ ಕೆಲಸ ಮಾಡ್ತಿದ್ದೀರಿ. ಫಲಿತವಾಗಿ ಈ ದಿನ ನಿಮ್ಮ ಬದುಕು ಖಾಲಿಯಾಯಿತು. ಮನೆಯಲ್ಲಿರುವ ಪಾತ್ರೆಗಳು ಖಾಲಿಯಾದವು, ಬ್ಯಾಂಕ್ನಲ್ಲಿರುವ ಬ್ಯಾಲೆನ್ಸ್ ಖಾಲಿಯಾಯಿತು, ನಿಮ್ಮ ಪಾಕೆಟ್ನಲ್ಲಿರುವ ಪರ್ಸ್ ಖಾಲಿಯಾಯಿತು. ಎಷ್ಟು ಕಾಲ ಖಾಲಿಯ ಜೀವಿತ ಜೀವಿಸುತ್ತೀರಿ? ಆ ದಿನ ಯೇಸುಕ್ರಿಸ್ತನು ಪೇತ್ರನಿಗೆ ನೋಡಿ ಹೇಳ್ತಾರೆ, ಪೇತ್ರನೇ, ನಿನ್ನ ದೋಣಿಯೊಳಗೆ ನನ್ನನ್ನು ಬರಗೊಡಿಸುವಿಯಾ ಎಂದು ಕೇಳುತ್ತಾರೆ. ಪ್ರಿಯರೇ, ಈ ದಿನ ಯೇಸು ಅದನ್ನೇ ನಿಮಗೂ ಕೂಡ ಕೇಳ್ತಿದ್ದಾರೆ. ನಿರಾಶೆಯಲ್ಲಿ, ನಿರುತ್ಸಾಹದಲ್ಲಿರುವ ನನ್ನ ಸಹೋದರಿ, ನಿರಾಶೆ ನಿರುತ್ಸಾಹದಲ್ಲಿ ನರಳಾಡುತ್ತಿರುವ ನನ್ನ ಸಹೋದರ, ನನ್ನ ಯೇಸು ಹೇಳ್ತಿದ್ದಾರೆ, ಮತ್ತೊಮ್ಮೆ ಒಂದು ಸಾರಿ ನಿಮ್ಮ ಜೀವಿತದಲ್ಲಿ ನನಗೆ ಸ್ಥಳ ಕೊಡುವೀರಾ? ಏನ್ ಮಾಡ್ತೀರಿ ಯೇಸುವೆ ನೀವು ನನ್ನ ಜೀವಿತದೊಳಗೆ ಬಂದು? ಆ ದಿನ ಪೇತ್ರನ ದೋಣಿಯೊಳಗೆ ಯೇಸು ಹೆಜ್ಜೆ ಇಟ್ಟ ಕೂಡಲೇ ಏನಾಯ್ತು ಗೊತ್ತಾ? ಯೇಸು ಕ್ರಿಸ್ತನು ವಾಕ್ಯ ಉಪದೇಶ ಮಾಡುತ್ತಾ ಇರುವಾಗ, ದಡದ ಬಳಿಯಲ್ಲಿದ್ದುಕೊಂಡು ದೇವರ ವಾಕ್ಯ ಸಾರುತ್ತಾ ಇರುವಾಗ, ಸಮುದ್ರದಲ್ಲಿರುವ ಎಲ್ಲಾ ಮೀನುಗಳು ಬಂದು ಯೇಸುವಿನ ಪ್ರಸಂಗ ಕೇಳ್ತಾ ಇದ್ವಂತೆ. ಯಾವ ಕೇಳ್ತಿದ್ವು? ಮೀನುಗಳು ಕೇಳ್ತಿದ್ವು. ಯೇಸು ಸಮುದ್ರ ದಡದಲ್ಲಿದ್ದುಕೊಂಡು ವಾಕ್ಯ ಸಾರುತ್ತಾ ಇರುವಾಗ ಸಮುದ್ರದ ಮೀನುಗಳೆಲ್ಲ ಬಂದು ಆತನ ವಾಕ್ಯ ಕೇಳಿದುವಂತೆ. ನಮ್ಮ ಸಹೋದರರೇನೋ ಮೀನುಗಳಿಲ್ಲದ ಸಮುದ್ರದೊಳಗಡೆ ಹೋಗಿ ಒಂದೇ ಸಮನೆ ಬಲೆ ಹಾಕಿದ್ರೆ ಒಂದು ಮೀನು ಸಿಗ್ಲಿಲ್ಲ ಅಂತೆ. ಆದರೆ ಯಾವಾಗ ಅವರ ದೋಣಿಯೊಳಗಡೆ ಯೇಸು ಕೂತ್ಕೊಂಡು, ಬನ್ನಿರಿ ಒಳಗಡೆ ಹೋಗೋಣ ಬನ್ನಿರಿ ಎಂದು ಹೇಳಿ ಒಳಗಡೆ ಹೋಗುವ ಪ್ರಯತ್ನ ಮಾಡಿದಾಗ, ಸಮುದ್ರದೊಳಗಿರುವ ಮೀನುಗಳೆಲ್ಲವೂ ಕೂಡ ಯೇಸು ಎಲ್ಲಿದ್ದಾರೋ ಅಲ್ಲಿಗೆ ಬಂದುವು. ಸಹೋದರರೇ, ಸಹೋದರಿಯರೇ, ರಾತ್ರಿಯೆಲ್ಲ ಪೇತ್ರನು ಪ್ರಯಾಸ ಪಡ್ತಾನೆ, ಯಾಕೋಬ, ಯೋಹಾನ ಪ್ರಯಾಸ ಪಡ್ತಾರೆ. ಒಂದು ಮೀನು ಸಿಗ್ಲಿಲ್ಲ. ಅದೇ ದೋಣಿ, ಅದೇ ಸಮುದ್ರ, ಅದೇ ಬಲೆ ಇತ್ತು, ಆದರೂ ಒಂದು ಮೀನು ಸಿಗ್ಲಿಲ್ಲ. ಆದರೆ ಈಗ ಅದೇ ದೋಣಿ ಇದೆ, ಅದೇ ಬಲೆಗಳು, ಅದೇ ಪೇತ್ರ, ಯೋಹಾನ, ಆಂದ್ರಿಯರು. ಆದರೆ ಅವರ ದೋಣಿಗಳು ಮೀನುಗಳಿಂದ ತುಂಬಿಕೊಂಡುವು. ಕಾರಣ ಗೊತ್ತಾ? ಅವರ ಪ್ರತಿ ಕೆಲಸದಲ್ಲಿ, ಅವರ ಪ್ರತಿ ಪ್ರಯತ್ನದಲ್ಲಿ ಪ್ರಭುವಾದ ಯೇಸು ಕ್ರಿಸ್ತನು ಇದ್ದಾರೆ. ನೀವು ಮಾಡುವ ಪ್ರತಿ ಕೆಲಸದಲ್ಲಿ, ನೀವು ಮಾಡುವ ಪ್ರಯಾಣದಲ್ಲಿ,
ನೀವು ಮಾಡುವ ಪ್ರಯತ್ನದಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಿಮ್ಮ ಸಂಗಡ ಇರೋದಾದ್ರೆ ಸಮೃದ್ಧಿ ಕೂಡ ನಿಮ್ಮ ಸಂಗಡ ಪ್ರಯಾಣ ಮಾಡುತ್ತದೆ. ಈ ದಿನ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಪ್ರಯತ್ನ ಮಾಡಿ ಬೇಸರಗೊಂಡಿದ್ದೀರಿ, ಬೇಸತ್ತು ಹೋಗಿದ್ದೀರಿ, ವಿರಕ್ತಿಗೊಳಗಾಗಿದ್ದೀರಿ. ಈ ದಿನ ನನ್ನ ಕೈಯಲ್ಲಿ ಒಂದು ನಯಾ ಪೈಸಾ ಇಲ್ಲ ಎಂದು ಅಳ್ತಾ ಇದ್ದಿರಬಹುದು. ಅದಕ್ಕೆ ಕಾರಣ ಹೇಳೋನುತ್ತೀರಾ? ಯೇಸುಕ್ರಿಸ್ತನಿಲ್ಲದೆ ನೀವು ಜೀವಿಸುತ್ತಾ ಇದ್ದೀರಿ. ಅದೇ ನೀವು ಮಾಡ್ತಿರೋ ಪಾಪ. ಆ ದಿನ ಪೇತ್ರನು ಯೇಸುವಿಗೆ 2 ಕೈ ಜೋಡಿಸಿ ಹೇಳ್ತಾನೆ, ಯೇಸುವೇ, ನಾನು ಪಾಪಾತ್ಮನಾಗಿದ್ದೇನೆ. ಪೇತ್ರನು ಮಾಡಿರುವ ಘೋರವಾದ ಪಾಪ ಯಾವುದೆಂದರೆ ಯೇಸುಕ್ರಿಸ್ತನಿಂದ ದೂರ ಆಗುವಂಥದ್ದೇ. ಯೇಸುಕ್ರಿಸ್ತನು ಇಲ್ಲದೆ ಜೀವಿಸುವಂಥದ್ದಾಗಿತ್ತು. ಸಹೋದರ ಸಹೋದರಿ, ಈ ದಿನ ನಿಮ್ಮ ಜೀವಿತದಲ್ಲಿ ನೀವು ಮಾಡ್ತಿರುವ ಘೋರವಾದ ತಪ್ಪೇನೆಂದು ಹೇಳನುತ್ತೀರಾ? ಯೇಸುಕ್ರಿಸ್ತನಿಲ್ಲದೆ ನೀವು ಜೀವಿಸುತ್ತಾ ಇದ್ದೀರಿ. ಯೇಸುಕ್ರಿಸ್ತನಿಗೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಕುಟುಂಬದಲ್ಲಿ ಒಂದು ಸ್ಥಳ ಕೊಡದಂತೆ, ಒಂದು ಸ್ಥಾನ ಕೊಡದಂತೆ ನೀವೇ ಸ್ವಂತ ಏನೇನೋ ಪ್ರಯಾಸ ಪಡ್ತಿದ್ದೀರಿ. ಕೊನೆಗೆ ಬರೋಷ್ಟೊತ್ತಿಗೆ ನಯಾ ಪೈಸಾ ಉಳಿಯಲಾರದಂತಹ ಸ್ಥಿತಿಗೆ ಸೇರಿಕೊಂಡ್ರಿ. ಈ ದಿನ ಪೇತ್ರನ ಹಾಗೆ ಯೇಸುವಿಗೆ ನಿಮ್ಮ ದೋಣಿಯಲ್ಲಿ ಸ್ಥಳ ಕೊಡುವೀರಾ? ಹೌದು ಎನ್ನುವವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ? ಪರಿಶುದ್ಧನಾದ ತಂದೆಯೇ, ಶ್ರೇಷ್ಠವಾದ ನಿಮ್ಮ ಸಂದೇಶದ ಮುಖಾಂತರ ನಮ್ಮೊಂದಿಗೆ ಮಾತನಾಡಿದ್ದೀರಿ. ನಿಮ್ಮನ್ನು ಪರಿಚಯಿಸುವಂಥದ್ದೇ ಈ ಲೋಕದಲ್ಲಿರುವ ಬೇರೆ ಎಲ್ಲಾ ಸೇವೆಗಳಿಗಿಂತಲೂ ಬಹುಶ್ರೇಷ್ಠವಾದ ಸೇವೆಯಾಗಿದೆ. ಯೇಸುವೇ, ನೀವು ನಮ್ಮನ್ನು ಕರೆದಿದ್ದೀರಿ, ಸೇವೆಗೆ ಬಾಂದಿದ್ದೀರಿ. ಹಾಗೆಯೇ ನಾವು ಬಂದಿದ್ದೆವು. ಆದರೆ ಏನಾಯ್ತೋ ಗೊತ್ತಿಲ್ಲ, ಸೇವೆಯನ್ನು ಬಿಟ್ಟುಬಿಟ್ಟೆವು, ನಿಮ್ಮನ್ನೇ ಬಿಟ್ಟುಬಿಟ್ಟೆವು, ಸಭೆಯನ್ನು ಬಿಟ್ಟುಬಿಟ್ಟೆವು, ಆತ್ಮಿಕತೆಯನ್ನು ಬಿಟ್ಟುಬಿಟ್ಟು ನಮ್ಮ ಇಷ್ಟಾನುಸಾರವಾಗಿ ಜೀವಿಸಿದೆವು. ಆದರೆ ಈ ದಿನ ಯಾವುದೇ ಸ್ಥಿತಿಗತಿ ಇಲ್ಲದ ಸ್ಥಿತಿಗೆ ಸೇರಿದೆವು. ನಮ್ಮ ಬದುಕೆಲ್ಲ ಖಾಲಿಯಾಯಿತು. ದೇವರೇ, ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಜೀವಿತದಲ್ಲಿ ನಾವು ಪ್ರತಿಫಲ ನೋಡ್ಲಿಕ್ಕಾಗ್ತಾ ಇಲ್ಲ. ನಮ್ಮನ್ನು ಕನಿಕರಿಸಿರಿ ಸ್ವಾಮಿ, ನಮ್ಮನ್ನು ಕ್ಷಮಿಸಿರಿ, ನಮ್ಮನ್ನು ಮನ್ನಿಸಿರಿ ಏಸಯ್ಯ. ಮತ್ತೊಮ್ಮೆ ನಮ್ಮ ಜೀವಿತದೊಳಗೆ ಪ್ರವೇಶಿಸಿರಿ, ಮತ್ತೊಮ್ಮೆ ನಮ್ಮ ಕುಟುಂಬದೊಳಗೆ ಪ್ರವೇಶಿಸಿರಿ ದೇವರೇ. ಮತ್ತೆ ನಮ್ಮ ಜೀವಿತವನ್ನು ಸಮೃದ್ಧಿಯಿಂದ ತುಂಬಿಸಿರಿ, ಮತ್ತೊಮ್ಮೆ ನಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ ದೇವರೇ. ನಾವು ಮಾಡುವ ಪ್ರತಿ ಕೆಲಸದಲ್ಲಿ, ನಾವು ಮಾಡುವ ಪ್ರಯತ್ನಗಳಲ್ಲಿ ಜಯವನ್ನು ದಯಪಾಲಿಸಿರಿ ದೇವರೇ. ನಮ್ಮ ಪಾತ್ರೆ ತುಂಬಿ ತುಳುಕಿ ಹೊರಚೆಲ್ಲುವ ಹಾಗೆ ನಮ್ಮನ್ನು ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.